ನಮಸ್ಕಾರ. ಭಾನುವಾರ ಇವತ್ತು ಎಲ್ಲ RCB ಮ್ಯಾಚ್ ನೋಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಇನ್ನೂ ಮಿಕ್ಕಿದವರು ಅಷ್ಟು ಜನ ಇಲ್ಲಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಒಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಸಿಗೋದು ತುಂಬ ಕಷ್ಟ ಇದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕೆಂದರೆ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮ ಸ್ಟೇಟಲ್ಲಿ ರಿಲೀಸ್ ಆಗ್ತದೆ. ಬಟ್ ಎಲ್ಲರ ಜೊತೆನೂ ಫೈಟ್ ಮಾಡ್ತೀವಿ ನಾವು. ಪ್ರತಿ ಲ್ಯಾಂಗ್ವೇಜ್ ಜೊತೆನೂ ಫೈಟ್ ಮಾಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಸ್ಕೋಬೇಕು ನಾವು. ಅಂತ ಒಂದು ಪರಿಸ್ಥಿತಿಯಲ್ಲಿ ಇರೋವಂಥ ಟೈಮಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಳ್ಳೆ ಚಿತ್ರಗಳು ಬರ್ತಾ ಇದೆ. ಆ ಥರ ಸಾಲಲ್ಲಿ ನಮ್ಮದು ಒಂದು ಸೂತ್ರಧಾರಿ ಆಗಲಿ ಅಂತ ಕೇಳ್ಕೊತೀನಿ. ಫಸ್ಟ್ ಆಫ್ ಆಲ್ ಇವತ್ತು ಈ ಈವೆಂಟು ಇಷ್ಟು ಅದ್ಭುತವಾಗಿ ಆಗಿದ್ದಕ್ಕೆ ಕಾರಣ ನಮ್ಮ ಸಾಯಿ ಗೋಲ್ಡ್ ಸರವಣ ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ ಮಂತ್ರಿ ಮಾಲ್ ಅವರು ಈ ಈವೆಂಟ್ಗೆ ನಮಗೆ ಜಾಗ ಕೊಟ್ಟು ಸಪೋರ್ಟ್ ಮಾಡಿದ್ರು, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಈ ಎಂಟೈರ್ ಈವೆಂಟ್ ನಡೀತಿದೆ ಅಂದರೆ ಅದಕ್ಕೆ ಸಪೋರ್ಟ್ ಆಗಿ ನಿಂತಿರೋಂಥ ನಮ್ಮ ಚೇತನ್ ಗೌಡರು, ಜಗದೀಶ್ ಅವರು, ನಮ್ಮ ರಾಜೇಶ್ ಅವರು, ನಮ್ಮ GT ಸುರೇಶ್ ಅವರು ಆಗ್ಬೋದು, ಪ್ರತಿಯೊಬ್ಬರು, ಇನ್ನು ನನ್ನ ಗಜೇಂದ್ರ ಸರ್, ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕಲಾವಿದರು. ಯಾಕೆಂದರೆ ಈ ಈವೆಂಟಲ್ಲಿ ಎಲ್ಲರನ್ನೂ ಮಾತಾಡ್ಸೋಕ್ಕಾಗಿಲ್ಲ. ಖಂಡಿತವಾಗ್ಲೂ ಇನ್ನೂ 4 ಈವೆಂಟ್ಗಳಿದೆ. ಪ್ರತಿಯೊಬ್ಬರಿಗೂ ನಿಮಗೆ ವೇದಿಕೆ ಕೊಡ್ತೀನಿ ಮಾತಾಡೋದಕ್ಕೆ. ಈ ಸೂತ್ರಧಾರ ಸಿನಿಮಾ May 9 ರಿಲೀಸ್ ಆಗ್ತಿದೆ. ನನ್ನ ಒಂದು ಸಿನಿಮಾ ದಮಯಂತಿ ಆದಮೇಲೆ ಈ ಒಂದು ಸಿನಿಮಾಗೆ ನಮ್ಮ ಕಿರಣ್ ಡೈರೆಕ್ಷನ್ ಮಾಡಿದ್ದಾನೆ. ಅವನು ಹೊಸ ಹುಡುಗ. ತುಂಬ ಜನ ಹೊಸ ಕಲಾವಿದರಿಗೆ ನಾವು ಜಾಗ ಕೊಡಬೇಕು, ಅವ್ರಿಗೂ ಒಂದು ಸ್ಟೆಪ್ ಆಗಬೇಕು ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಆಸೆ. ಅದಕ್ಕೆ ನಾನೀಗ ಹೊಸ ಕಲಾವಿದರಿಗೆ ಆಗ್ಬೋದು, ಹೊಸ ನಿರ್ದೇಶಕರಿಗೆ ಆಗ್ಬೋದು, ಈ ಥರ ಪ್ರತಿಯೊಬ್ಬೊಬ್ಬರು ಒಂದೊಂದು ಸಿನಿಮಾದಲ್ಲಿ ಒಬ್ಬೊಬ್ಬರನ್ನ ಕರ್ಕೊಂಡ್ಬರ್ತಾ ಇರ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಕಿರಣ್ಗೆ ಈ ಸಿನಿಮಾ ಒಳ್ಳೇದಾಗಬೇಕು. ಕಿರಣ್ ಬಾ. ಎಲ್ಲರೂ ಈ ಹುಡುಗರಿಗೆ ಆಶೀರ್ವಾದ ಮಾಡಿ. ತುಂಬ ಡೆಡಿಕೇಶನ್, ಹಾರ್ಡ್ ವರ್ಕು. ಯಾಕಂದರೆ ಕೆಲಸದಲ್ಲಿ ಶ್ರದ್ಧೆ ಇದ್ದವರು ಖಂಡಿತ ಗೆದ್ದೇ ಗೆಲ್ತಾರೆ. ಆ ಶ್ರದ್ಧೆ ಇವನಲ್ಲಿದೆ, ಗೆಲ್ತಾನೆ. ಥ್ಯಾಂಕ್ ಯು ಕಿರಣ್. ಮಾತು ಈ ನೆಕ್ಸ್ಟ್ ಆಡಿಯೋ ಅಂತೆ, ಯಾಕಂದರೆ ಈವೆಂಟು ಲೇಟ್ ಆಗ್ತಿದೆ. ನಮ್ಮ ಸಿನಿಮಾದ ಆರ್ಟ್ ಡೈರೆಕ್ಟರ್ ಆಗ್ಬೋದು, ಮತ್ತು ನಮ್ಮ ಸಿನಿಮಾದ ಮೇಯ್ನ್ ಪಿಲ್ಲರ್ ಆಗಿದ್ದಂಥ PKS ದಾಸ್ ಕ್ಯಾಮ್ರಾಮನ್ ಅವ್ರಿಗೆ, ಹಾಗೂ ಈ ಸಿನಿಮಾದ ನಾಯಕ ನಟಿ ಅಪೂರ್ವ ಅವ್ರಿಗೆ, ನಾಯಕ ನಟರಾದಂಥ ಚಂದನ್ ಶೆಟ್ಟಿ ಅವ್ರಿಗೆ, ಸಂಜನಾನಂದ್ ಹಾಗೂ ಇನ್ನು ಎಲ್ಲ ನಟರ ನಟಿಯರಿಗೂ ಧನ್ಯವಾದಗಳು. ಮಿಕ್ಕಿದೆಲ್ಲ ಮಾತಾಡೋಣ. ಸೂತ್ರಧಾರಿ ಬಗ್ಗೆ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಸೂತ್ರಧಾರಿನೇ. ಯಾಕಂದರೆ ನಿಮ್ಮ ಒಳ್ಳೆ ಒಂದೊಂದೆಲ್ಲ ಒಂದು ಪ್ಲಾನಿಂಗ್ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಒಂದೊಂದು ಮನೇಲಿ ಒಬ್ಬ ಸೂತ್ರಧಾರಿ ಇರ್ತಾನೆ. ಅದು ನಿಮ್ಮ ಒಂದು ಇದರಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ ಥರ ಈ ಸೂತ್ರಧಾರಿ ಇದೆ ಅನ್ನೋದು. ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಸಾಂಗ್ ಅಷ್ಟೇ, ಇವತ್ತು ರಿಲೀಸ್ ಆಗಿರೋಂಥ ಸಾಂಗು ನೀವು ಕ್ಲೀನಾಗಿ ಯೂಟ್ಯೂಬಲ್ಲಿ ಕೇಳಿದ್ರೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಯಾಕಂದರೆ ನಿನ್ನ ಕರ್ಮ ನಿನ್ನನ್ನೇ ಸುಡುವುದು, ನೀನು ಮಾಡಿರೋ ಧರ್ಮ ನಿನ್ನನ್ನು ಕಾಪಾಡುವುದು. ಧರ್ಮ ಕರ್ಮ ನಮ್ಮನ್ನು ಫಾಲೋ ಮಾಡುತ್ತೆ. ನೀನು ಧರ್ಮ ಮಾಡಿದ್ರೆ ಆ ಧರ್ಮ ಕಾಪಾಡುತ್ತೆ, ನೀನು ಕರ್ಮ ಮಾಡಿದ್ರೆ ಆ ಕರ್ಮ ಸುಡುತ್ತೆ. ಇದೇ ಸಿಂಪಲ್ ಥಾಟ್ ನಿಮ್ದು ಈ ಸಾಂಗ್ ಇವತ್ತಾಗಿರೋದು. ನಮ್ಮ ಈ ಸಾಂಗ್ ಬಂದಿರೋದು ನಮ್ಮ ವಿಜಯ್ ಈಶ್ವರ್. ದಯವಿಟ್ಟು ಒಂಚೂರು ವೇದಿಕೆ ಬನ್ನಿ. ನೋಡಿ, ಇವರು ಏಕಲವ್ಯದಲ್ಲೆಲ್ಲ ತುಂಬಾ ಹಿಟ್ ಸಾಂಗ್ಸ್ ಬರ್ತಿದ್ದಾರೆ. ಇವತ್ತು ನಮ್ಮ ಸೂತ್ರಧಾರಿಯ ಈ ಸಾಂಗ್ ಸೂಪರ್ ಡೂಪರ್ ಹಿಟ್ ಸಾಂಗ್ ಬರ್ದಿರೋಂಥ ಏನ್ ಮಾಡಬೇಕು ಅದನ್ನು ಇವರೇ ಬರ್ತಿದ್ದು. ಮತ್ತೆ ಇದನ್ನು ಸೂತ್ರಧಾರಿ ಟೈಟಲ್ ಸಾಂಗು ಬರ್ತಿದ್ದಾರೆ. ಥ್ಯಾಂಕ್ ಯು ವಿಜಯ್. ಒಂದೆರಡು ಮಾತು ಜಸ್ಟ್. ಒಂದು ಸಿನಿಮಾದಲ್ಲಿ 2 ಹಾಡುಗಳನ್ನ ಬರೆಯೋಕೆ ಅವಕಾಶ ಕೊಟ್ಟರು ನವರಸನ್ ಸರ್, ಕಿರಣ್ ಅಂಡ್ ಹಾಗೆ ಚಂದನ್ ಶೆಟ್ಟಿ ಸರ್. ನನ್ನ ಚಂದನ್ ಸರ್ ಕಾಂಬಿನೇಷನ್ 6ನೇ ಹಾಡಿದು ಆಫ್ಟರ್ ಚೂಮಂತರ್. ಮತ್ತೆ ಏನ್ ಮಾಡಬೇಕು, ಮತ್ತೆ ಟೈಮ್ ಬರುತ್ತೆ, ಒಂದು ದೊಡ್ಡ ಹಿಟ್ ಮಾಡಿದ್ರಿ. ಅದೇ ಸಾಲಿಗೆ ಈ ಹಾಡು ಸೇರ್ಕೊಳ್ಳಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಿರಣ್ ಒಂದೆರಡು ಮಾತು. ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವ್ರಿಗೂ ಇಲ್ಲಿರೋ ಬಂದಿರೋರಿಗೆಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ಅಂತೂ ರೆಡಿಯಾಗಿದೆ. ಆದಷ್ಟು ಬೇಗ ಟ್ರೈಲರ್ ಬಿಡ್ತೀವಿ ನಾವು. ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡಿ. ಆ ಯೂಟ್ಯೂಬಿಂದ ಹಂಗೆ ಥಿಯೇಟ್ರಿಗೂ ಬನ್ನಿ. ಸುಮ್ಮನೆ ಫೋನಲ್ಲೇ ನೋಡಿ, ಫೋನಲ್ಲೇ ಮುಗಿಸ್ಬೇಡಿ ಇದನ್ನು. ಥಿಯೇಟ್ರಿಗೆ ಬನ್ನಿ. ನೀವು ಥಿಯೇಟ್ರಿಗೆ ಬಂದ್ರೆ ಇಷ್ಟು ಜನ ಇಲ್ಲಿ ಬಂದಿದ್ದಾರೆ ನೋಡಿ ಪ್ರೊಡ್ಯೂಸರು. ಇವರೆಲ್ಲ ಇನ್ನೂ ಸಿನಿಮಾಗಳು ಮಾಡ್ತಾರೆ. ನಮ್ಮಂಥವ್ರಿಗೂ ಒಂದು ದಾರಿ ಆಗುತ್ತೆ, ಎಲ್ಲ ಕಲಾವಿದರಿಗೂ ದಾರಿ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಆದಷ್ಟು ಬೇಗ ಚಂದನ್ ಸರ್ ಬರ್ತಾರೆ. ಎಲ್ಲರೂ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಅವ್ರು ಆದಷ್ಟು ಬೇಗ ಬರ್ತಾರೆ. ಥ್ಯಾಂಕ್ ಯು. ನೋಡಿ, ಎಲ್ಲ ಸೈಲೆಂಟ್ ಆಗಿದ್ದಾರೆ. ಈಗ ಮೈನ್ ಈವೆಂಟಿನ ಮೈನ್ ಇದಕ್ಕೆ ಬಂದಿದ್ದೀವಿ. ಈಗ ನಮ್ಮ ನೆಚ್ಚಿನ ಚಂದನ್ ಶೆಟ್ಟಿ ಅವರು ಇನ್ನೇನು ವೇದಿಕೆಗೆ ಬರ್ತಾರೆ.